ನಮ್ಮ ಕಂಪನಿ ಹೆಸರು ಗ್ರೋಮ್ಯಾಕ್ಸ್ ಅಂತ 15 HP ದಿಂದ 55 HP ರೇಂಜ್ ವರೆಗೆ ನಮ್ಮ ಹತ್ರ ಟ್ರ್ಯಾಕ್ಟರ್ ಉಪಲಬ್ಧ ಇದೆ. 531 ಇದಕ್ಕೆ ಮಿಸ್ಟರ್ ಪರ್ಫೆಕ್ಟ್ ಅಂತ ಕರೆಯಲಾಗುವುದು. ಆಮೇಲೆ 50 ಲೀಟರ್ ಡೀಸೆಲ್ ಟ್ಯಾಂಕ್ ಇರೋದ್ರಿಂದ 1.5 to 2 ಲೀಟರ್ ಅಷ್ಟು ಡೀಸೆಲ್ ಕುಡಿಯುತ್ತದೆ ಒಂದು ಗಂಟೆಗೆ. ಇದು ಹಿಂದೂಸ್ತಾನ್ ಲಿಜೆಂಡ್ ಈಸ್ ಬ್ಯಾಕ್ ಅಂದರೆ 1946 ದಿಂದ ರೈತರ ಸೇವೆಯಲ್ಲಿ ಇರುವಂಥ ಒಂದು ಕಂಪನಿ. ಇದು ಕಂಫರ್ಟ್ ಆಗಿದೆ. ಪ್ರತಿಯೊಂದು ಟ್ರ್ಯಾಕ್ಟರ್ನಲ್ಲಿ MRF ಟೈರ್ 100% ಕೊಡ್ತಾ ಇದ್ದೀವಿ. ಟ್ರ್ಯಾಕ್ಸ್ಟಾರ್ 536 ಇದು ಹಿಂದೂಸ್ತಾನ್ ಮತ್ತು ಟ್ರ್ಯಾಕ್ಸ್ಟಾರ್ ಎರಡು ರೇಂಜ್ ಇರುವಂಥ ಒಂದು ಕಂಪನಿ. ಸೊ ಇದರಲ್ಲಿ ಡ್ರೈ ಟೈಪ್ ಏರ್ ಕ್ಲೀನರ್ ಕೊಡಲಾಗುವುದು. 6 ವರ್ಷ ವಾರಂಟಿ ಟ್ರ್ಯಾಕ್ಸ್ಟಾರ್ ನಾವು ಕೊಡ್ತಾ ಇದ್ದೀವಿ. ಕಂಪನಿಯಿಂದ 6 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಫೈನಾನ್ಸ್ ಅವೈಲಬಿಲಿಟಿ ಇದೆ. ಸೊ ಲೋನ್ ಬಗ್ಗೆ ನಿಮಗೆ ಯಾವುದೇ ಕಾಳಜಿ ಬೇಕಾಗಿಲ್ಲ. 1 ಲಕ್ಷ 1.5 ಲಕ್ಷ ಇಲ್ಲ ಡೌನ್ ಪೇಮೆಂಟ್ ಇದ್ರೂ ಕೂಡ ನೀವು ಯಾವುದೇ ಟ್ರ್ಯಾಕ್ಟರ್ನ ಬುಕ್ ಮಾಡ್ಬೋದು. ಸೊ ನಮ್ಮ ಕಂಪನಿ ಹೆಸರು ಗ್ರೋಮ್ಯಾಕ್ಸ್ ಅಂತ. ನಮ್ಮ ಹತ್ರ 15 HP ದಿಂದ ಗ್ರೋಮ್ಯಾಕ್ಸ್ ಅಂತ 15 HP ದಿಂದ 55 HP ರೇಂಜ್ ವರೆಗೆ ನಮ್ಮ ಹತ್ರ ಟ್ರ್ಯಾಕ್ಟರ್ ಉಪಲಬ್ಧ ಇದೆ. 15 HP ದಲ್ಲಿ ಸಿಂಗಲ್ ಸಿಲಿಂಡರ್ ಇದೆ. 25 HP ದಲ್ಲಿ 2 ವೀಲ್ 4 ವೀಲ್ ಎರಡೂ ಇದೆ. 18 HP ನಲ್ಲಿ ಡಬಲ್ ಸಿಲಿಂಡರ್ ಇದೆ. ಸೊ ವಿಲ್ ಸಿ 531 ನಾವು ಇಲ್ಲಿ ಕೃಷಿ ಮೇಳದಲ್ಲಿ ಡಿಸ್ಪ್ಲೇ ಇಟ್ಟಿರುವ ಟ್ರ್ಯಾಕ್ಟರ್ ಅಂತ ನೋಡ್ಬೋದು. 531 ಇದಕ್ಕೆ ಮಿಸ್ಟರ್ ಪರ್ಫೆಕ್ಟ್ ಅಂತ ಕರೆಯಲಾಗೋದು. ಮಿಸ್ಟರ್ ಪರ್ಫೆಕ್ಟ್ ಅಂದರೆ ಅರೆಕನಟ್ಟು ಮತ್ತು ತೆಂಗಿನ ಬೆಳೆಗಾರರು, ಮಾವಿನ ಬೆಳೆಗಾರರು ಮತ್ತು ಪೊಮೊಗ್ರೆನೇಟ್ ಬೆಳೆಗಾರರು, ಹಾರ್ಟಿಕಲ್ಚರ್ ಯಾವುದೇ ಕ್ರಾಪ್ ಇರಲಿ ಅದರಲ್ಲಿಯ ಬಲಿಷ್ಠ ಮತ್ತು ಪರ್ಫಾರ್ಮೆನ್ಸ್ ಕೊಡುವಂಥ ಟ್ರ್ಯಾಕ್ಟರ್ ಆಗಿರೋದು. ಫೀಚರ್ಸ್ ನೋಡೋಣ ಬನ್ನಿ. ಇದು 3 ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕೆಲಸದಲ್ಲಿ ಪವರ್ ಮಾತ್ರ ಕಡಿಮೆ ಆಗೋಂಗಿಲ್ಲ. ಆಮೇಲೆ ಬೆಂಡ್ ಆ್ಯಕ್ಸಲ್ ಇರೋದ್ರಿಂದ ನಿಮಗೆ ಟರ್ನಿಂಗ್ ರೇಡಿಯಸಲ್ಲಿ ಬಹಳ ಸುಲಭವಾಗಿ ಟರ್ನಿಂಗ್ ಆಗುತ್ತೆ. 2.6 ಟರ್ನಿಂಗ್ ರೇಡಿಯ ಇರುವಂಥ ಟ್ರ್ಯಾಕ್ಟರ್ಸು. ಪವರ್ ಸ್ಟೇರಿಂಗ್ ಬಂದುಬಿಟ್ಟು ನಮ್ಮದು ಡಬಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಇದೆ. ಡಬಲ್ ಆ್ಯಕ್ಟಿಂಗ್ ಎರಡೂ ಸೈಡು ಟರ್ನಿಂಗ್ ಮಾಡುವಾಗ ಅಷ್ಟೇ ಪ್ರಭಾವ ಬೀಳುತ್ತೆ. ಬಂದುಬಿಟ್ಟು ಬಾಷ್ ಪಂಪ್ 3 ಸಿಲಿಂಡರ್ ಇಂಜಿನ್ ಇರೋದರಿಂದ ಯಾವುದೇ ಅಡೆತಡೆಗಳು ಇಲ್ಲದೆ ಇಂಜಿನು ಕಂಟಿನ್ಯೂಸ್ ಆಗಿ ವರ್ಕ್ ಆಗುತ್ತೆ. 531ನಲ್ಲಿ ಮೇಜರ್ಲಿ ನಿಮಗೆ ಹೇಳಬೇಕಾಗಿರೋದು ಡ್ರೈ ಟೈಪ್ ಏರ್ ಕ್ಲೀನರ್ ಇದೆ. ದೊಡ್ಡ ಗಾತ್ರದ ರೇಡಿಯೇಟರ್ ಇರೋದ್ರಿಂದ ಯಾವುದೇ ತರಹ ಇಂಜಿನ್ ಯಾವಾಗಲೂ ಹೀಟ್ ಆಗಂಗಿಲ್ಲ. 24 ಗಂಟೆ ಕೆಲಸ ಮಾಡಿದರೂ ಕೂಡ ಇಂಜಿನು ಸತತವಾಗಿ ಕೆಲಸ ಮಾಡುತ್ತೆ. ಹೆವಿ ಡಯಾಫ್ರಾಮ್ ಇರೋವಂಥ ಒಂದು ಸಿಂಗಲ್ ಕ್ಲಚ್ ಪ್ಲೇಟ್ ಕೊಟ್ಟಿರೋದ್ರಿಂದ ತುಂಬ ಬಾಳಿಕೆ. ಆಲ್ಮೋಸ್ಟು ನಾವು 2 ವರ್ಷ ಕ್ಲಚ್ ಕೂಡ ವಾರಂಟಿ ಕೊಡ್ತಾ ಇದ್ದೀವಿ ಈ ಟ್ರ್ಯಾಕ್ಟರ್ನಲ್ಲಿ. ಆಮೇಲೆ 50 ಲೀಟರ್ ಡೀಸೆಲ್ ಟ್ಯಾಂಕ್ ಇರೋದ್ರಿಂದ ರಾತ್ರಿ ದಿವಸ ರೈತರು ಕೆಲಸ ಮಾಡಿದರೂ ಕೂಡ ಡೀಸೆಲ್ ಕಡಿಮೆ ಆಗೋಂಗಿಲ್ಲ. ಮಿನಿಮಮ್ 1.5 to 2 ಲೀಟರ್ ಅಷ್ಟು ಡೀಸೆಲ್ ಕುಡಿಯುತ್ತದೆ ಒಂದು ಗಂಟೆಗೆ ಇದು. ಸೊ ಅದರಿಂದ ನಿಮಗೆ 1 ದಿವಸ 2 ದಿವಸ ಡೀಸೆಲ್ ಆರಾಮಾಗಿ ಉಳಿತಾಯ ಆಗುತ್ತೆ. ಸೊ 8+2 ಗೇರ್ ಬಾಕ್ಸ್ ಇರೋದ್ರಿಂದ ನಿಮಗೆ ಕಾನ್ಸ್ಟೆಂಟ್ ಮೆಸ್ ಗೇರ್ ಬಾಕ್ಸ್ ಇದೆ. ನಿಮಗೆ ಈಜಿ ಶಿಫ್ಟಿಂಗ್ ಆಗುತ್ತೆ ಗೇರ್ ಬಾಕ್ಸು. ಮತ್ತು ಫ್ರೀ ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ರೈತರಿಗೆ ಆರಾಮಾಗಿ ಕೂತ್ಕೊಂಡು 24/7 ಕೆಲಸ ಮಾಡಿದರೂ ಕೂಡ ಆರಾಮದಾಯಕವಾಗಿ ಈ ಟ್ರ್ಯಾಕ್ಟರ್ ಮೇಲೆ ಕೆಲಸ ಮಾಡ್ಬೋದು. ಲೆಸ್ ನಾಯ್ಸ್ ಇದೆ, ಹೈ ಟಾರ್ಕ್ ಇಂಜಿನ್ ಇದೆ, ಹೈ ಪವರ್ ಇದೆ. ಯಾವುದೇ ಕೆಲಸದಲ್ಲಿ ಯಾವುದೇ ಕಲ್ಟಿವೇಟರ್ ಆಗಲಿ MB ಫ್ಲೋನು ಯೂಸ್ ಮಾಡ್ಬೋದು ಈ ಗಾಡಿ ಮೇಲೆ. ರೋಟಾವೇಟರ್ 5 ಫೂಟ್ವರೆಗೆ ಯೂಸ್ ಮಾಡ್ಬೋದು ನೀವು. ಇರ್ಬೋದು 31 HP ಅಷ್ಟೇ ಮಾತ್ರ, ಬಟ್ 5 ಫೀಟ್ವರೆಗೆ ರೋಟಾವೇಟರ್ ನೀವು ಅಪ್ಲಿಕೇಬಲ್ ಮಾಡ್ಕೋಬೋದು. 4.5 ಅಡಿ MRF ಟೈರ್ ಕೊಡ್ತಾ ಇದ್ವಿ ಗಾಡಿ ಜೊತೆಲಿ. ಕಂಪಲ್ಸರಿ MRF ಟೈರ್ ಇದೆ ನಮ್ಮ ಗಾಡಿಯಲ್ಲಿ. 4.5 ಅಡಿ ಇರುವಂಥ ಒಂದು ವೀಲ್ ಟ್ರ್ಯಾಕ್ ಇದೆ. ಸೊ ರಿಯರು. ಸೊ ಅದರಲ್ಲಿ ನಿಮಗೆ ಯಾವುದೇ ಕ್ರಾಪಲ್ಲಿ ಆಲ್ಮೋಸ್ಟು 5 ಫೀಟ್ ಕ್ರಾಪ್ ಇದ್ದರೂ ಕೂಡ ನೀವು ಆರಾಮಾಗಿ ಆ ಕ್ರಾಪ್ನಲ್ಲಿ ಯೂಟಿಲೈಸ್ ಮಾಡ್ಬೋದು. 1500ವರೆಗೆ ಲಿಫ್ಟಿಂಗ್ ಕೆಪಾಸಿಟಿ ಇರೋದ್ರಿಂದ ಯಾವುದೇ ಇಂಪ್ಲಿಮೆಂಟು ಶೂಟ್ ಆಗೋಲ್ಲ ಎಂಬ ಚಾನ್ಸೇ ಇಲ್ಲ. ಇದರಲ್ಲಿ ಎಲ್ಲ ಥರ 35-45 HP ವರೆಗೆ ಇಂಪ್ಲಿಮೆಂಟ್ನ ಲಿಫ್ಟ್ ಮಾಡ್ಬೋದು. ಹೈಡ್ರಾಲಿಕ್ದಿಂದ 35ರಿಂದ 40 HP ವರೆಗೆ ಯಾವುದೇ ಇಂಪ್ಲಿಮೆಂಟ್ ಈ ಹೈಡ್ರಾಲಿಕಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ 5 ಟನ್ RTO ಕೆಪಾಸಿಟಿ ಇದೆ. 5 ಟನ್ನಿಂದ 10 ಟನ್ವರೆಗೆ ಈ ಟ್ರ್ಯಾಕ್ಟರ್ದಿಂದ ರೈತರು ಅಡಿಕೆ ಆಗಲಿ, ತೆಂಗು ಆಗಲಿ, ಸೋಯಾಬೀನ್ ಆಗಲಿ, ಆಮೇಲೆ ನಿಮ್ಮದು ತೊಗರೆ ಬೆಳೆ ಆಗಲಿ ಯಾವುದು ರೈತರು ಹೊಲದಿಂದ ಗದ್ದೆಯಿಂದ ಇಲ್ಲಿ ಮನೆಗೆ ತೊಗೊಂಡು ಹೋಗೋದಂಥ ಇದು ಇದೆ. ಸೊ ಬ್ರೇಕ್ ಬಂದುಬಿಟ್ಟು ಆಯಿಲ್ ಬ್ರೇಕ್ ಇದೆ. ಆಯಿಲ್ ಬ್ರೇಕ್ ಇರುವಂಥ ಟ್ರ್ಯಾಕ್ಟರ್ ಆಗಿದೆ. ನೀವು ಡಬಲ್ ಇದೆ, ಸಿಂಗಲ್ ಬ್ರೇಕ್ ಹೊಡೆದ್ರೆ ಸಿಂಗಲ್ ಟರ್ನಿಂಗ್ನಲ್ಲಿ ಭಾಳ ತುಂಬ ಒಳ್ಳೆ ಟರ್ನಿಂಗ್ ಸಿಗುತ್ತದೆ. ADDC ಇದೆ. ADDCನಲ್ಲಿ ನಿಮಗೆ ಒಂದು ಸರಿ ಡ್ರಾಫ್ಟ್ ಸೆಟ್ ಮಾಡಿದರೆ ಸಾಕು. ಡ್ರಾಫ್ಟಲ್ಲಿ ಸೆಟ್ ಮಾಡಿದರೆ ಆರಾಮಾಗಿ ನಿಮಗೆ ಪ್ರತಿಯೊಂದು ಸರಿ ಆ ಲೀವರ್ನ ಕೆಳಗೆ ಮೇಲೆ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಎಕ್ಸೈಡ್ ಬ್ಯಾಟ್ರಿ ಯಾಕೆ ಕೊಡ್ತೀವಿ ಅಂದರೆ ಬಾಳಿಕೆ ತುಂಬ ಬರುತ್ತೆ. ಬ್ಯಾಟ್ರಿ ಬಾಕ್ಸು ಸಪ್ರೇಟಾಗಿ ಕೊಟ್ಟಿದ್ವಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಸರ್. ಹಿಂದೂಸ್ತಾನ್ ಲಿಜೆಂಡ್ ಈಸ್ ಬ್ಯಾಕ್ ಅಂತ ಕರಿತಾ ಇದ್ವಿ.
ಹಿಂದೂಸ್ತಾನ್ ಲಿಜೆಂಡ್ ಈಸ್ ಬ್ಯಾಕ್ ಅಂದರೆ 1946ದಿಂದ ರೈತರ ಸೇವೆಯಲ್ಲಿ ಇರುವಂಥ ಒಂದು ಕಂಪನಿ ಇದು. ಸೊ ಅಡೆತಡೆಗಳು ಸಿಕ್ಕಾಪಟ್ಟೆ ಅಡೆತಡೆಗಳು ಆದರೂ ಕೂಡ ಇವಾಗ ಮಹೀಂದ್ರಾ ಇದನ್ನು ಟೇಕ್ ಓವರ್ ಮಾಡಿದೆ. ಈ ಮಹೀಂದ್ರಾದವರು ಪ್ರೊಡಕ್ಷನ್ ಮಾಡ್ತಾ ಇರೋದು ಗ್ರೋಮ್ಯಾಕ್ಸ್ ಕಂಪನಿ ಅಂತ. ಹಿಂದೂಸ್ತಾನ್ನಲ್ಲಿ ನಿಮಗೆ ನೋಡಬೇಕಂದ್ರೆ 2 ವೇರಿಯಂಟ್ ಸಿಗುತ್ತೆ. ಒಂದು 2 ವೀಲ್ ಡ್ರೈವ್ ವೇರಿಯಂಟ್ ಸಿಗುತ್ತೆ, ಒಂದು 4 ವೀಲ್ ಡ್ರೈವ್. ಇದು 4 ವೀಲ್ ಡ್ರೈವ್ ವೇರಿಯಂಟ್ ಇದೆ. ನಿಮಗೆ ದೊಡ್ಡ ಇಂಜಿನ್ ಗಾತ್ರದ ಇಂಜಿನ್ ಕೊಟ್ಟಿರೋದ್ರಿಂದ ಯಾವುದೇ ಕೆಲಸಕ್ಕೆ ನೇಗಿಲಾಗಲಿ ನಿಮಗೆ ದೊಡ್ಡ ಕೆಲಸ ನೇಗಿಲು ಮೇಜರ್ 3 ಬಾಟಮ್ವರೆಗೆ ಈ ಟ್ರ್ಯಾಕ್ಟರ್ ಜೊತೆಯಲ್ಲಿ ನೀವು ನೇಗಿಲು ಯೂಸ್ ಮಾಡ್ಬೋದು. 4 ಸಿಲಿಂಡರ್ ಇಂಜಿನ್ ಇದೆ. 3200 cc ಈ ಟ್ರ್ಯಾಕ್ಟರ್ನಲ್ಲಿ CC ಇದೆ, ರೈಟ್. ಸೊ ಡಬಲ್ ಕ್ಲಚ್ ಇದೆ. ಇದರಲ್ಲಿ ನೀವು ರೋಟಾವೇಟರ್ ಅಪ್ಲಿಕೇಶನು ಯಾವ ಕ್ಲಚ್ ಒತ್ತಿದ್ರೂ ಕೂಡ ಹಾಪ್ ಆಗಂಗಿಲ್ಲ. ಹಾಗೆ ಸತತವಾಗಿ ಕಾರ್ನರ್ ಏರಿಯಾ ಕೂಡ ಕವರ್ ಆಗುತ್ತೆ. ಸ್ಪ್ರೇಯರ್ ಅಪ್ಲಿಕೇಶನಲ್ಲಿ ಡಬಲ್ ಕ್ಲಚ್ ಇರೋದ್ರಿಂದ ಕ್ಲಚ್ ಆಪ್ರೇಷನ್ ಮಾಡಿದರೆ ಸ್ಪ್ರೇಯರ್ ಆಪ್ರೇಷನ್ ಕೂಡ ಕಂಟಿನ್ಯೂಸ್ಲಾಗಿ ರನ್ ಆಗುತ್ತೆ. ಅದರ ಸಲುವಾಗಿ ಡಬಲ್ ಕ್ಲಚ್ ಭಾಳ ಇಂಪಾರ್ಟೆಂಟ್ ಇದೆ. ಕಂಫರ್ಟಾಗಿ ರೈತರಿಗೆ ಕ್ಲಿಯರಾಗಿ ವಿಷನ್ ಕಾಣುತ್ತೆ. ಸೊ ಯಾವ ಅಪ್ಲಿಕೇಶನ್ ಮಾಡುವಾಗ ರಾತ್ರಿ ಆಗಲಿ ದಿವಸ ಆಗಲಿ ನಮಗೆ ಕಂಪ್ಲೀಟಾಗಿ ಮುಂದುಗಡೆ ಕೆಲಸ ಮಾಡುವಾಗ ಕಂಪ್ಲೀಟಾಗಿ ಯಾವುದೇ ಅಗ್ರಿಕಲ್ಚರ್ ಆಪರೇಷನ್ಸು ಈಸಿಯಾಗಿ ಮಾಡ್ಬೋದು. ಸೊ ಡಿಜಿಟಲ್ ಡ್ಯಾಶ್ಬೋರ್ಡ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ತರಹ ಟೆಕ್ನಿಕಲ್ ಎರರ್ ಬಂದರೂ ಕೂಡ ಡಿಜಿಟಲ್ ಡ್ಯಾಶ್ಬೋರ್ಡ್ ಮೇಲೆ ನಿಮಗೆ ಕಾಣುತ್ತೆ. ರೈತರಿಗೆ ನೋಡ್ಬೋದು ಡ್ಯಾಶ್ಬೋರ್ಡ್ ತುಂಬ ಚೆನ್ನಾಗಿದೆ. ಹೀಟ್ ಟೆಂಪರೇಚರ್ ಆಗಲಿ, ಕೂಲೆಂಟ್ ಕಡಿಮೆ ಆಗಲಿ, ನಿಮಗೆ ರೇಡಿಯೇಟರ್ ಬ್ಲಾಕೇಜ್ ಆಗಲಿ, ನಿಮ್ಮದು ಡ್ರೈ ಟೈಪ್ ಏರ್ ಕ್ಲೀನರ್ ಬ್ಲಾಕೇಜ್ ಆದರೂ ಕೂಡ ನಿಮಗೆ ಇಲ್ಲಿ ಇಂಡಿಕೇಟರ್ದಲ್ಲಿ ಕಾಣುತ್ತೆ. ಬ್ಯಾಟ್ರಿದಾಗಲಿ ಎಲ್ಲ ಸಣ್ಣ ವಿಷಯಗಳು ನಮಗೆ ಡ್ಯಾಶ್ಬೋರ್ಡ್ನಲ್ಲಿ ನೋಡ್ಬೋದು. ಸೊ ನಾನು ಕೂತಿದ್ದೀನಿ, ಪವರ್ ಸ್ಟೇರಿಂಗ್ ಇದೆ, ಆಯಿಲ್ ಬ್ರೇಕ್ ಇದೆ, ಡ್ಯುಯಲ್ ಕ್ಲಚ್ ಇದೆ, ಡ್ಯುಯಲ್ PTO ಇದೆ, ರಿವರ್ಸ್ PTO ಇದೆ. ಈ ಟ್ರ್ಯಾಕ್ಟರ್ನಲ್ಲಿ ಫುಲ್ಲಿ ಲೋಡೆಡ್ ಫೀಚರ್ಸ್ ಇರೋದ್ರಿಂದ ಯಾವುದೇ ಕಸ್ಟಮರ್ಗೆ ಟ್ರ್ಯಾಕ್ಟರ್ ಬೇಕಂದರೆ ಮೇಜರ್ಲಿ ಇದೇ ಫೀಚರ್ಸ್ ನೋಡ್ತಾರೆ. ಆ ಫೀಚರ್ಸ್ ನಾವು ಕಂಪ್ಲೀಟಾಗಿ ಟ್ರ್ಯಾಕ್ಟರ್ನಲ್ಲಿ ನಾವು ಕೊಡಲಾಗುವುದು. ನಾವು ಪ್ರತಿಯೊಂದು ಟ್ರ್ಯಾಕ್ಟರ್ನಲ್ಲಿ MRF ಟೈರ್ 100% ಕೊಡ್ತಾ ಇದ್ದೀವಿ. ಇದು ಟಫ್ ಟೈರ್ ಅಂತ ಕರೀತಾರೆ. ಯಾಕಂದರೆ ಇದು ಟೈರು ಭಾಳ ಇಂಪಾರ್ಟೆಂಟು. ರೈತರಿಗೆ ಕೆಲಸ ಮಾಡಬೇಕಂದ್ರೆ ಸಣ್ಣ ಅಪ್ಲಿಕೇಶನ್ನಲ್ಲಿ ರೈತರಿಗೆ ಟೈರ್ ಪಂಕ್ಚರ್ ಆಗೋವಂಥ ಚಾನ್ಸಸ್ ಭಾಳ ಇರುತ್ತೆ. ಇದರಲ್ಲಿ ಟೈರ್ ಪಂಕ್ಚರ್ ಆಗೋವಂಥದ್ದು ಯಾವುದೇ ತೊಂದರೆಗಳು MRFನಲ್ಲಿ ಆಗಲ್ಲ. ಇದು ರೈತರ ಫೀಡ್ಬ್ಯಾಕು. ಈಗ ಟ್ರ್ಯಾಕ್ಟರ್ ನೋಡ್ತಾ ಇದ್ದೀರಾ, ಇದರಲ್ಲಿ 2000ವರೆಗೆ ಲಿಫ್ಟಿಂಗ್ ಕೆಪಾಸಿಟಿ ಇರುವಂಥ ಒಂದು ಹೈಡ್ರಾಲಿಕ್ ಇದೆ. 2000 ಅಂದರೆ ನಿಮಗೆ ಆಲ್ಮೋಸ್ಟು 55 HP ಕ್ಯಾಟಗರಿಗಳಲ್ಲಿ ಯಾವುದೇ ಟ್ರ್ಯಾಕ್ಟರ್ ಇರಲಿ ಮಿನಿಮಮ್ 2000 ಲಿಫ್ಟಿಂಗ್ ಕೆಪಾಸಿಟಿ ಬೇಕು. ಈ ಟ್ರ್ಯಾಕ್ಟರ್ನಲ್ಲಿದೆ. ಆಮೇಲೆ ಇದೆ ನೋಡಿ, 3 ಸೆನ್ಸಿಂಗ್ ಪಾಯಿಂಟ್ಸ್ ಕೊಟ್ಟಿದ್ವಿ ಟ್ರ್ಯಾಕ್ಟರ್ನಲ್ಲಿ. ಒಂದು ಬಂದುಬಿಟ್ಟು ನಿಮಗೆ ಮೇಲ್ಗಡೆ ಬಂದುಬಿಟ್ಟು ಕಲ್ಟಿವೇಟರ್ ಯೂಸ್ ಮಾಡ್ಬೋದು. ಸೆಂಟರ್ ಬಂದುಬಿಟ್ಟು MB ಫ್ಲೋ ಯೂಸ್ ಮಾಡ್ಬೋದು. ರೋಟಾವೇಟರ್ಗೆ ಸೆನ್ಸಿಂಗ್ ಬೇಕಾಗಿಲ್ಲ. ಆ ಟೈಮ್ನಲ್ಲಿ ನೀವು ಕೆಳಗಡೆ ಸೆನ್ಸ್ ಪಾಯಿಂಟ್ ಯೂಸ್ ಮಾಡ್ಬೋದು. ಸೊ ಯಾವುದು ಸಣ್ಣ ವಿಷಯನ ಕಂಪನಿನ ಇದನ್ನಲ್ಲಿ ರೈತರಿಗೆ ಏನು ಬೇಕು ಆ ಪದ್ಧತಿಯಲ್ಲಿ ಡಿಸೈನ್ ಮಾಡಲಾಗಿರೋದು ಟ್ರ್ಯಾಕ್ಟರ್ಸು. ಟ್ರ್ಯಾಕ್ಸ್ಟಾರ್ 536 ಇದು ಹಿಂದೂಸ್ತಾನ್ ಮತ್ತು ಟ್ರ್ಯಾಕ್ಸ್ಟಾರ್ 2 ರೇಂಜ್ ಇರುವಂಥ ಒಂದು ಕಂಪನಿ ಗ್ರೋಮ್ಯಾಕ್ಸಲ್ಲಿ. ಸೊ ಟ್ರ್ಯಾಕ್ಸ್ಟಾರ್ನಲ್ಲಿ 3 ಸಿಲಿಂಡರ್, 536ನಲ್ಲಿ 3 ಸಿಲಿಂಡರ್ ಇಂಜಿನ್ ಸಿಗುತ್ತೆ. ಡ್ರೈ ಟೈಪ್ ಏರ್ ಕ್ಲೀನರ್ ಇದೆ. ಆಮೇಲೆ ನಿಮಗೆ ಬೆಂಡ್ ಆಕ್ಸಲ್ ಬರುತ್ತೆ. ಡಬಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಬರುತ್ತೆ. 3.5 ಕಿಲೋವ್ಯಾಟ್ ಇರುವಂಥ ಒಂದು ಸ್ಟಾರ್ಟರ್ ಕೊಡಲಾಗೋದು ನಿಮಗೆ. ಅದೇ ಸೇಮ್ ಡಯಾಫ್ರಾಮ್ ಕೂಡ ತುಂಬ ದೊಡ್ಡದಾಗಿರೋ ಗಾತ್ರದಲ್ಲಿರೋದ್ರಿಂದ ಕ್ಲಚ್ಚು ಯಾವಾಗಲೂ ಸ್ಮೂತಾಗಿ ಆಪ್ರೇಟ್ ಆಗುತ್ತೆ. ಆಮೇಲೆ ಕ್ಲಚ್ ಬಾಳಿಕೆ ಕೂಡ ಜಾಸ್ತಿ ಬರುತ್ತೆ. 55 ಲೀಟರ್ ಡೀಸೆಲ್ ಟ್ಯಾಂಕ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲೂ ಕೂಡ. ಆಮೇಲೆ ನೀವು ನೋಡಿ ಕಂಫರ್ಟ್ ಸೆಂಟರ್ ಶಿಫ್ಟ್ ಇದ್ದರೂ ಕೂಡ ನಿಮಗೆ ಯಾವುದೇ ಅಡೆತಡೆಗಳು ಕ್ಲಿಯರ್ ಆಪರೇಷನ್ಗೆ ಬರೋವಂಥ ಒಂದು ಕಂಫರ್ಟ್ ಈ ನಿಮ್ಮ ಟ್ರ್ಯಾಕ್ಟರ್ ಮೇಲೆ ಕೂತ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ರೈಟ್, ಹೈಡ್ರಾಲಿಕ್ನಲ್ಲಿ ನಿಮಗೆ 1500 ಲಿಫ್ಟಿಂಗ್ ಕೆಪಾಸಿಟಿ ಇರುವಂಥ ಒಂದು ಹೈಡ್ರಾಲಿಕ್ ಕೆಪಾಸಿಟಿ ಇರೋದು. MRF ಅಂದರೆ ಕಂಪಲ್ಸರಿ ಕೊಡ್ತಾ ಇದ್ದಾರೆ. ಬಾಷ್ ಪಂಪ್ ಇದೆ ನಿಮ್ಮ ಹತ್ರ. ಬಾಷ್ ಪಂಪ್ ಇದ್ದರೆ ನಿಮಗೆ ಯಾವುದೇ ಸಣ್ಣ ಫ್ಯೂಯಲ್ ಕಣಗಳನ್ನು ನಿಮಗೆ ಇಂಜಿನ್ ಸಪ್ಲೈ ಮಾಡಿ ಇಂಜಿನ್ನ ಯಾವುದೇ ಹೊಗೆ ಬರಲ್ ತರಹ ಆ ಥರ ನಿಮಗೆ ಇದು ಯುಟಿಲೈಸ್ ಮಾಡುತ್ತೆ. ಆಮೇಲೆ ಟ್ರ್ಯಾಕ್ಟರ್ಗೆ ಫ್ರಂಟ್ ಲಿಫ್ಟ್ ಆಗಬಾರ್ದು ಅಂತ ನಾವು ನಿಮಗೆ ಬಂಪರು ಮತ್ತು ವೇಟ್ ಕೊಡಲಾಗೋದು. ಇದರಿಂದ ಯಾವುದೇ ಟ್ರಾಲಿ ವರ್ಕ್ ಮಾಡುವಾಗ ನಿಮ್ಮ ಟ್ರ್ಯಾಕ್ಟರ್ನ ಫ್ರಂಟ್ ಲಿಫ್ಟಿಂಗ್ ಅಂತ ನೀವು ಹೇಳ್ಬೋದು. ಇದನ್ನು ಅಂಟಿ ಲಿಫ್ಟ್ ಟ್ರ್ಯಾಕ್ಟರ್ ಅಂತ ಕರಿಬೋದು. ಈ ಟ್ರ್ಯಾಕ್ಟರ್ನ ನೋಡೋಣ ಸರ್, ನಾವು ಓಪನ್ ಮಾಡೋಣ ಬಾನೆಟು. ಸೊ ಜಸ್ಟ್ ನಾವು ಫ್ರಂಟ್ ವೇಟ್ದಿಂದ ನೋಡಿದರೆ ಮತ್ತು ಪ್ರತಿಯೊಂದು ಟ್ರ್ಯಾಕ್ಟರ್ಗೆ ಫ್ರಂಟ್ ವೇಟ್ ಕೊಟ್ಟಿದ್ವಿ, ಬಂಪರ್ ಕೊಡ್ತಾ ಇದ್ವಿ. ಡ್ರೈ ಟೈಪ್ ನಾನು ಜಸ್ಟ್ ಓಪನ್ ಮಾಡ್ತೀನಿ. ಇದನ್ನು ಜಸ್ಟ್ ಫ್ರಂಟ್ ಓಪನಿಂಗ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇದ್ದೀರಿ. ಸೊ ಇದರಲ್ಲಿ ಡ್ರೈ ಟೈಪ್ ಏರ್ ಕ್ಲೀನರ್ ಕೊಡಲಾಗುವುದು. ಡ್ರೈ ಟೈಪ್ ಏರ್ ಕ್ಲೀನರ್ನಲ್ಲಿ ಏನಿದೆ ಅಂದರೆ 99.9% ಪ್ಯೂರ್ ಏರ್ ಇಂಜಿನ್ಗೆ ಸಪ್ಲೈ ಆಗುತ್ತೆ. ಇಂಜಿನ್ಗೆ ಹೋದಾಗ ಫ್ಯೂಯಲ್ ಮತ್ತು ಗಾಳಿನ ಮಿಶ್ರಣವಾಗಿ ಕಂಬೈನ್ ಆಗುವ 100% ಕಂಬೈನ್ ಆಗುವಂಥ ಒಂದು ಇದು ಟೆಕ್ನಾಲಜಿ ವಿತ್ ದ ಹೆಲ್ಪ್ ಆಫ್ ಬಾಷ್ ಪಂಪು 4 ಸಿಲಿಂಡರ್. ಇದು 45 HP ವೆಹಿಕಲು. 45ನಲ್ಲಿ ನಮ್ಮದು 40% ಬ್ಯಾಕಪ್ ಟಾರ್ಕ್ ಜೊತೆಯಲ್ಲಿ ನಾವು ಈ ಟ್ರ್ಯಾಕ್ಟರ್ನಲ್ಲಿ ಕೊಡ್ತಾ ಇದ್ವಿ. 2200 to
2200 ರೇಟೆಡ್ RPM ಪ್ಲಸ್ 3000 CC ಇರುವಂಥ ಒಂದು ಟ್ರ್ಯಾಕ್ಟರ್ ಇದು. ಸೊ 4 ಸಿಲಿಂಡರ್ ಟ್ರ್ಯಾಕ್ಟರ್, 50 ಲೀಟರ್ ಡೀಸೆಲ್ ಕೆಪಾಸಿಟಿ. ನೀವು ನೋಡಿ 4 ಸಿಲಿಂಡರ್ ಇಂಜಿನ್, ಬಾಷ್ ಪಂಪು 2 ಫಿಲ್ಟರ್ ಜೊತೆಲಿ ಕೊಡ್ತಾ ಇದ್ವಿ. ಯಾವುದೇ ನೀರಾಗಲಿ ಅದರಲ್ಲಿ ಡೀಸೆಲ್ನಲ್ಲಿ ಯಾವುದೇ ಕಸ ಇದ್ದರೂ ಕೂಡ ಈ ಫಿಲ್ಟರ್ ಜೊತೆಯಲ್ಲಿ ಕ್ಲೀನಾಗಿ ಮತ್ತೆ ಅದು ಬಾಷ್ ಪಂಪ್ಗೆ ಡೀಸೆಲ್ನ ಸೇವ್ ಆಗುತ್ತೆ. ಸೊ ನೋಡಿ, ಪವರ್ ಮೇ ಜ್ಯಾದ ಬಚತ್ ಕಾ ವಾದ ಅಂತ ಕರೆಯಲಾಗೋದು. ಪವರ್ ಅಲ್ಲಿ ಜಾಸ್ತಿ ನಮ್ಮದು ಹೇಳಿದೆ 3000 CC ಇದೆ. ಆಮೇಲೆ ನಿಮಗೆ 2200 ರೇಟೆಡ್ RPM ಇದೆ. ಆಮೇಲೆ ನಿಮಗೆ ಡೀಸೆಲ್ನಲ್ಲಿ ಮಾತ್ರ ನಿಮಗೆ 2.5ದಿಂದ 3 ಲೀಟರ್ ಮಾತ್ರ ನಿಮಗೆ ತೊಗೊಳುತ್ತೆ ಪ್ರತಿ ಒಂದು ಗಂಟೆದಲ್ಲ. ಅದಕ್ಕೆ ಪವರ್ ಜಾದ ಇದೆ, ಬಟ್ ಬಚತ್ ಕಾ ವಾದ ಯಾಕಂದರೆ ಡೀಸೆಲ್ ಕನ್ಸಂಪ್ಷನ್ ಭಾಳ ಕಡಿಮೆ ಇದೆ, ಅದಕ್ಕೆ ಬಚತ್ ಕಾ ವಾದ ಅಂತ ಕರೆಯಲಾಗೋದು. ಸೊ ಇದು ಬಂಪರ್ ಇದೆ ನಿಮಗೆ, ಇದು ಕಂಪನಿದಿಂದನೇ ಬರುವುದು ಬಂಪರು. ಈ ಬಂಪರ್ ನಿಮಗೆ ಮುಂದೆ ಹಾಕಿ ಕೊಡಲಾಗೋದು. ಸೊ ಇದರಲ್ಲೂ ಕೂಡ ಲಿಫ್ಟಿಂಗ್ ಕೆಪಾಸಿಟಿ 1800ವರೆಗೆ ಇದೆ. 1800ವರೆಗೆ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಹೈಡ್ರಾಲಿಕ್ದು. ವಿಲ್ ಕಮ್ ಟು 50 HP ನೋಡಿದರೆ ನಿಮಗೆ ಸೇಮ್ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಆಲ್ಮೋಸ್ಟ್ 1800 ಲಿಫ್ಟಿಂಗ್ ಕೆಪಾಸಿಟಿ ಇದೆ. 1800 ಲಿಫ್ಟಿಂಗ್ ಕೆಪಾಸಿಟಿ ಇದೆ ಹೈಡ್ರಾಲಿಕ್ನಲ್ಲಿ. 50 HP. ಇದರ ಮಾಡೆಲ್ ಬಂದುಬಿಟ್ಟು ಟ್ರ್ಯಾಕ್ಸ್ಟಾರ್ನಲ್ಲಿ 550 ಮಾಡೆಲ್ ಅಂತ, ಗ್ರೋಮ್ಯಾಕ್ಸ್ ಕಂಪನಿ ಇದು. ಇದರಲ್ಲಿ 8+2 ಗೇರ್ ಬಾಕ್ಸ್ ಇದೆ, ADDC ಇದೆ, ಆಮೇಲೆ ಆಯಿಲ್ ಬ್ರೇಕ್ ಇದೆ, ಎಕ್ಸೈಡ್ ಬ್ಯಾಟ್ರಿ ಕೊಡ್ತಾ ಇದ್ದೀವಿ, ಬಾಷ್ ಪಂಪ್ ಕೊಡ್ತಾ ಇದ್ದೀವಿ. ಆಮೇಲೆ 32 ಲೀಟರ್ ಪರ್ ಮಿನಿಟ್ ಇರುವಂಥ ಬಾಷ್ ಪಂಪ್ ಕೊಡ್ತಾ ಇದ್ವಿ. ಈ ಪಂಪದಿಂದ ನಿಮಗೆ ಆಯಿಲ್ ಬ್ರೇಕ್ ಮತ್ತು ಪವರ್ ಸ್ಟೇರಿಂಗ್ ಭಾಳ ಸಾಫ್ಟಾಗಿ ಕೆಲಸ ಮಾಡೋದು. ಆಮೇಲೆ ಬಂಡ್ ಆಕ್ಸಲ್ ಕೊಡ್ತಾ ಇದ್ವಿ, ಡಬಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಕೊಡ್ತಾ ಇದ್ವಿ. 6 ವರ್ಷ ವಾರಂಟಿ ಟ್ರ್ಯಾಕ್ಸ್ಟಾರ್ಗೆ ನಾವು ಕೊಡ್ತಾ ಇದ್ವಿ, ಕಂಪನಿಯಿಂದ 6 ವರ್ಷ ವಾರಂಟಿ ಕೊಡ್ತಾ ಇದ್ವಿ. ಇಂಜಿನ್, ಗೇರ್ ಬಾಕ್ಸ್, ಹೈಡ್ರಾಲಿಕ್ಸ್ ಯಾವುದೇ ತರಹ ತೊಂದರೆದಲ್ಲೂ ಆಗಿದ್ರು 6 ವರ್ಷದಲ್ಲಿ ರೈತರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ನಾವು ಸೇವೆ ಕೊಡಲಾಗೋದು. ನಮ್ಮ ಹತ್ರ ಫೈನಾನ್ಸ್ ಅವೈಲಬಿಲಿಟಿ ಇದೆ, ಬ್ಯಾಂಕ್ ಅವೈಲಬಿಲಿಟಿ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಭಾಳ 6ರಿಂದ 7% ಕೊಡಲಾಗೋದು. ಸೊ ಬ್ಯಾಂಕ್ ಫೆಸಿಲಿಟೀಸ್ನಲ್ಲಿ ನಿಮಗೆ ನಮ್ಮ ಓನ್ ಫೈನಾನ್ಸ್ ಆಗಿರುವಂಥ ಮಹೀಂದ್ರಾ ಆಗಲಿ, ನಿಮಗೆ HDFC ಆಗಲಿ, ಆಕ್ಸಿಸ್ ಆಗಲಿ, DCB ಬ್ಯಾಂಕ್ ಆಗಲಿ. ಸೊ ಈ ಬ್ಯಾಂಕ್ ಮತ್ತು ಫೈನಾನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಲಿ ನಿಮಗೆ DCC ಕೊಡುತ್ತೆ. ಸೊಸೈಟೀಸ್ನಲ್ಲೂ ಲೋನ್ ಸಿಗುತ್ತೆ ನಮ್ಮ ಟ್ರ್ಯಾಕ್ಟರ್ಗೆ. ಸೊ ಪ್ರತಿ ಬಂದಲ್ಲಿ ನಿಮಗೆ ನಮ್ಮ ಟ್ರ್ಯಾಕ್ಟರ್ಗೆ ಲೋನ್ ಸಿಗುತ್ತೆ. ಸೊ ಲೋನ್ ಬಗ್ಗೆ ನಿಮಗೆ ಯಾವುದೇ ಕಾಳಜಿ ಬೇಕಾಗಿಲ್ಲ. 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಇದ್ದರೂ ಕೂಡ ನೀವು ಯಾವುದೇ ಟ್ರ್ಯಾಕ್ಟರ್ನ ಬುಕ್ ಮಾಡ್ಬೋದು. ಸಣ್ಣ ಟ್ರ್ಯಾಕ್ಟರ್ನಲ್ಲೇ 30,000, 40,000, 50,000ವರೆಗೂ ನೀವು ಪೇ ಮಾಡಿ ಆ ಟ್ರ್ಯಾಕ್ಟರ್ನ, ಸಣ್ಣ ಟ್ರ್ಯಾಕ್ಟರ್ನ ತೊಗೊಳ್ಬೋದು. 15 HP, 25 HP ವರೆಗೆ 50,000 ಇದ್ದರೂ ಕೂಡ ರೈತರಿಗೆ ಟ್ರ್ಯಾಕ್ಟರ್ನ ಕೊಡಲಾಗೋದು. ನಮ್ಮ ಅವೈಲಬಿಲಿಟಿ ಇದೆ. ಇದು ಫೈನಾನ್ಸ್ ಬೆನಿಫಿಟ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.